ಹೆಲೋ ಎವ್ರಿವನ್. 11ನೇ ಪ್ರಶ್ನೆಯನ್ನು ನೋಡೋಣ. ಎ -5,3 ಮತ್ತು ಬಿ 8,9 ಬಿಂದುಗಳನ್ನು ಸೇರಿಸುವ ಮಧ್ಯ ಬಿಂದು px/2, 4 ಆದಾಗ x ನ ಬೆಲೆಯು. ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಸಹ ಕೊಟ್ಟಿದ್ದಾರೆ, ಆದರೆ ಅದರಲ್ಲಿ ಒಂದು ನಾವು ಕಂಡುಹಿಡಿಬೇಕು, ಒಂದರ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಸೊ px/2, 4 ಸಮ ನಾವು ಮಧ್ಯಬಿಂದು ನಿರ್ದೇಶಾಂಕ ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ. ಈಗ x, y ಅಂತ ತಗೊಂಡ್ರೆ ಅದೇನಾಗಿರುತ್ತೆ, x1 + x2/2 ಹಾಗೆ y1 + y2/2 ಇದು ಸೂತ್ರ. ಹಾಗಾಗಿ ಈ ಸೂತ್ರವನ್ನು ಬಳಸಿ ನಾವು ಇಲ್ಲಿ x ನ ಬೆಲೆಯನ್ನು ಕಂಡುಹಿಡಿಯೋಣ. x1 ಬೆಲೆ -5, x2 ಬೆಲೆ 8, ಹಾಗೆ y1 ಬೆಲೆ 3 ಮತ್ತೆ y2 ಬೆಲೆ 9. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾ ಇದೆ, -5 + 8 ಅಂತ ಅಂದ್ರೆ +3/2, 9 + 3 ಅಂತ ಅಂದ್ರೆ 12/2. ಇದು x/2, 4 ಅಂತ ಹೇಳ್ತಾ ಇದ್ದಾರೆ ನಿರ್ದೇಶಾಂಕ, ಪಿ ಬಿಂದುವಿನ ನಿರ್ದೇಶಾಂಕ. ಸೊ ಇಲ್ಲಿಂದ ನಮಗೆ x/2 ಅಂತ ಅಂದ್ರೆ 3/2 ಅನ್ನೋದು ಗೊತ್ತಾಗ್ತಾ ಇದೆ. ಸೊ 2 ಕ್ಯಾನ್ಸಲ್ ಆದ್ರೆ x ನ ಬೆಲೆ 3 ಅಂತ ಆಗುತ್ತೆ. 2 1 2 6 12. ಸೊ ಮೋಸ್ಟ್ಲಿ ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಏನಾದರೂ ಇರಬಹುದು. 9 + 3 ಮಾಡಿದಾಗ 12 ಬರುತ್ತೆ, 12 6 ಆಗಿರುತ್ತೆ. ಸೊ ಇಲ್ಲಿ ಏನಾದರೂ ಪ್ರಿಂಟಿಂಗ್ ಮಿಸ್ಟೇಕ್ ಇಂದಾಗಿ ಈ ಥರ 4 ಅಂತ ಬಂದಿರಬಹುದು, ಬಟ್ ಇದರ ಬೆಲೆ 6 ಆಗಿರುತ್ತೆ. ಸೊ ಇದರಿಂದ ನಮಗೆ x ಬೆಲೆ 3 ಮತ್ತೆ y ಬೆಲೆ 6 ಅನ್ನೋದು ಗೊತ್ತಾಗ್ತಾ ಇದೆ.